ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನೀಲಾ. ಭಾರತೀಯ ರೈಲು ಮಾರ್ಗದ ಉದ್ದ ಎಷ್ಟು? ಭಾರತೀಯ ವಾಯುಪಡೆಯ MiG-21 ಫೈಟರ್ ಜೆಟ್ ಯಾವ ಫೈಟರ್ ಜೆಟ್ ವಿಮಾನ ಮೀರಿಸಬಲ್ಲ ಸಾಮರ್ಥ್ಯ ಹೊಂದಿವೆ? ವಿಶ್ವದಲ್ಲಿಯೇ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುವ ಸ್ಥಳ ಯಾವುದು? ಇಂತಹ ಆಸಕ್ತಿದಾಯಕ ವಿಷಯ ತಿಳಿಯಲು ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಫ್ಯಾಕ್ಟ್ ನಂಬರ್ 1. ಸ್ನೇಹಿತರೆ, ಭಾರತೀಯ ರೈಲ್ವೆಯನ್ನು ದೇಶದ ಜೀವನಾಡಿ ಎಂದು ಸರಿಯಾಗಿ ಹೇಳಿದ್ದಾರೆ. ಯುನೈಟೆಡ್ ಸ್ಟೇಟ್ಸ್, ರಷ್ಯಾ ಮತ್ತು ಚೀನಾದ ನಂತರ ಭಾರತವು ಸರಿಸುಮಾರು 65,000 ಕಿಲೋಮೀಟರ್ ರೈಲು ಮಾರ್ಗದೊಂದಿಗೆ ವಿಶ್ವದಲ್ಲಿಯೇ 4ನೇ ಅತಿದೊಡ್ಡ ರೈಲು ಮಾರ್ಗವಾಗಿದೆ. ಭಾರತೀಯ ರೈಲ್ವೆ ಪ್ರತಿದಿನ 23 ಮಿಲಿಯನ್ ಪ್ರಯಾಣಿಕರನ್ನು ಸಾಗಿಸುತ್ತದೆ. ಇದು ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಮತ್ತು ಟಾಸ್ಮೇನಿಯಾದ ಒಟ್ಟು ಜನಸಂಖ್ಯೆಗಿಂತ ಹೆಚ್ಚು ಹಾಗೂ 12,000 ಪ್ಯಾಸೆಂಜರ್ ರೈಲುಗಳ ಮತ್ತು 7,000 ಸರಕು ರೈಲುಗಳ ಸಾಗಿಸುತ್ತವೆ. ಫ್ಯಾಕ್ಟ್ ನಂಬರ್ 2. ಭಾರತದ ಹಾರುವ ಶವಪೆಟ್ಟಿಗೆಗಳೆಂದು MiG-21 ಫೈಟರ್ ಜೆಟ್ ವಿಮಾನಗಳನ್ನು ಕರೆಯಲಾಗುತ್ತದೆ. ಈ MiG-21 ಫೈಟರ್ ಜೆಟ್ ವಿಮಾನಗಳ ಆಸಕ್ತಿದಾಯಕ ವಿಷಯವೇನೆಂದರೆ 4 ಖಂಡಗಳಲ್ಲಿ ಸುಮಾರು 40 ದೇಶಗಳು ಮತ್ತು ಕಂಪನಿಗಳು MiG-21 ಹಾರಿಸಿವೆ ಮತ್ತು ಇದು ತನ್ನ ಮೊದಲ ಹಾರಾಟದ 6 ದಶಕಗಳ ನಂತರ ಇನ್ನೂ ಅನೇಕ ರಾಷ್ಟ್ರಗಳಿಗೆ ಸೇವೆ ಸಲ್ಲಿಸುತ್ತದೆ. ಈ MiG-21ಗಳು ಯಾವುದೇ ಖಾಸಗಿ ಮಾಲೀಕತ್ವವನ್ನು ಒಳಗೊಂಡಿಲ್ಲ. ಇದು ವಿಶ್ವದ 2ನೇ ಅತಿ ಹೆಚ್ಚು ಉತ್ಪಾದಿಸಲಾದ ಜೆಟ್ ವಿಮಾನವಾಗಿದೆ. MiG-21ಗಳನ್ನು ಕನಿಷ್ಠ 11,496 ಉತ್ಪಾದನೆಯ ಸಂಖ್ಯೆಯೊಂದಿಗೆ ಇದುವರೆಗೆ ಹೆಚ್ಚು ಉತ್ಪಾದಿಸಲಾದ ಸೂಪರ್ಸಾನಿಕ್ ಫೈಟರ್ ಜೆಟ್ ವಿಮಾನಗಳಾಗಿವೆ. ಇದು ಸಂಪೂರ್ಣ ಬೋಯಿಂಗ್ 737 ಫ್ಲೀಟ್ ಅಥವಾ F-16 ಫೈಟಿಂಗ್ ಪ್ಲಾನ್ಗಿಂತ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿವೆ. ಫ್ಯಾಕ್ಟ್ ನಂಬರ್ 3. ನೀವು ಟೊಮೊಟೊ ಕೆಚಪ್ ಪ್ರೀತಿಸುತ್ತಿರಲಿ ಅಥವಾ ದ್ವೇಷಿಸುತ್ತಿರಲಿ, ಈ ಟೊಮೊಟೊ ಕೆಚಪ್ ಒಮ್ಮೆ ಹಾಟ್ಡಾಗ್ಗಳನ್ನು ಮೀರಿ ಜಗತ್ತಿನಲ್ಲಿ ನಂಬರ್ 1 ಸ್ಥಾನವನ್ನು ಹೊಂದಿತ್ತು ಎಂದು ಹೇಳಿದರೆ ನೀವು ನಂಬುವುದಿಲ್ಲ. ಹೌದು, ಮೊದಲು ಕೆಚಪ್ಪನ್ನು ಟೊಮೊಟೊ, ಮೀನು ಮತ್ತು ಅಣಬೆಗಳ ಮಿಶ್ರಣದಿಂದ ತಯಾರಿಸಲಾಗುತ್ತಿತ್ತು. 1834ರಿಂದ ಈ ಕೆಚಪ್ ತಯಾರಿಸಲು ಟೊಮೊಟೊ ಮಾತ್ರ ಬಳಸಿದರು ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ. ಡಾಕ್ಟರ್ ಜಾನ್ ಕುಕ್ ಬೆನೆಟ್ ಅವರು ಟೊಮೊಟೊಗಳನ್ನು ಆ್ಯಂಟಿ ಆಕ್ಸಿಡೆಂಟ್ಗಳ ಮಿಶ್ರಣಕ್ಕೆ ಸೇರಿಸಿದಾಗ ಔಷಧೀಯ ಗುಣವನ್ನು ನೀಡುತ್ತವೆ ಎಂದು ಅವರು ಪ್ರತಿಪಾದಿಸಿದರು. ತಮ್ಮ ಟೊಮೊಟೊ ಕೆಚಪ್ಪನ್ನು ಮಾತ್ರೆಗಳಾಗಿ ಪರಿವರ್ತಿಸಿದರು ಮತ್ತು ಇದು ಅತಿಸಾರ, ಅಜೀರ್ಣ, ಕಾಮಲೆ ಮತ್ತು ಸಂಧಿವಾತವನ್ನು ಗುಣಪಡಿಸುತ್ತದೆ ಎಂದು ಹೇಳಿಕೊಂಡರು. ಫ್ಯಾಕ್ಟ್ ನಂಬರ್ 4. ಅರ್ಜೆಂಟೀನಾದ ಬಗ್ಗೆ ಅತ್ಯಂತ ಆಸಕ್ತಿದಾಯಕ ಸಂಗತಿ ಎಂದರೆ ನೀವು ಅರ್ಜೆಂಟೀನಾದಿಂದ ಚೀನಾಕ್ಕೆ ಭೂಮಿಯನ್ನು ಅಗೆದು ರಂಧ್ರವನ್ನು ಕೊರೆಯುವುದರ ಮೂಲಕ ತಲುಪಬಹುದು. ಆದರೆ ಈ ಕೆಲಸವು ಪ್ರಾಯೋಗಿಕವಾಗಿ ಸಾಧ್ಯವಿಲ್ಲ, ಏಕೆಂದರೆ ಈ 2 ಸ್ಥಳಗಳ ನಡುವಿನ ಅಂತರವು ಸರಿಸುಮಾರು 19,000 ಕಿಲೋಮೀಟರ್ಗಳು ಮತ್ತು ಭೂಮಿಯ ಘನ ಹೊರಪದರವು ಕೇವಲ 30 ಕಿಲೋಮೀಟರ್ ದಪ್ಪವಾಗಿರುತ್ತದೆ. ಹೆಚ್ಚುವರಿಯಾಗಿ ಭೂಮಿಯ ಹೊದಿಕೆ ಮತ್ತು ಕೋನರ್ ಒಳಗಿನ ತಾಪಮಾನಗಳು ಮತ್ತು ಒತ್ತಡಗಳು ಅತಿ ಹೆಚ್ಚು. ಇದರಿಂದ ಮನುಷ್ಯರು ಅಷ್ಟು ದೂರವನ್ನು ಅಗೆಯಲು ಅಥವಾ ಕೊರೆಯಲು ಸಾಧ್ಯವಿಲ್ಲ. ಫ್ಯಾಕ್ಟ್ ನಂಬರ್ 5. ವಿಶ್ವದಲ್ಲಿಯೇ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುವ ಸ್ಥಳ ದುಬೈ.
ಎಂದು ಭಾವಿಸಿದ್ದರೆ ಅದು ತಪ್ಪಾಗುತ್ತದೆ. ಏಕೆಂದರೆ ಪ್ರತಿ ವರ್ಷ 22.78 ಮಿಲಿಯನ್ ಅಂತಾರಾಷ್ಟ್ರೀಯ ಪ್ರವಾಸಿಗರೊಂದಿಗೆ ಬ್ಯಾಂಕಾಕ್ ಸತತವಾಗಿ 4ನೇ ವರ್ಷಕ್ಕೆ ವಿಶ್ವದಲ್ಲಿಯೇ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ನೀಡಿದ ನಗರ ಎಂದು ಹೆಸರಿಸಿದೆ. ಪ್ಯಾರಿಸ್, ಲಂಡನ್, ದುಬೈ ಮತ್ತು ಸಿಂಗಾಪುರ್ ನಂತಹ ನಗರಗಳನ್ನು ಸೋಲಿಸಿ ಮುಂದಕ್ಕೆ ಸಾಗಿಸುತ್ತಿದ್ದವೆ. ಫ್ಯಾಕ್ಟ್ ನಂಬರ್ 7, ಭಾರತದ ಅಧಿಕೃತ ಧರ್ಮವೆಂದರೆ ಹಿಂದೂ ಧರ್ಮ. ಹಿಂದೂ ಧರ್ಮದ ಅನುಯಾಯಿಗಳು ದಾನ ಮತ್ತು ಪಠಣ ಮಂತ್ರಗಳಿಗೆ ಪ್ರವೀಣರಾಗಿದ್ದಾರೆ ಮತ್ತು ಹಿಂದೂ ಧರ್ಮವು ಪ್ರಪಂಚದ ಅತ್ಯಂತ ಹಳೆಯ ಧರ್ಮ ಎಂದು ನಿಮಗೆ ತಿಳಿದಿದೆಯೇ? ಕ್ರಿಸ್ತಪೂರ್ವ 5500 ಹಿಂದಿನ ದಾಖಲೆಯೊಂದಿಗೆ ಹಿಂದೂ ಧರ್ಮವನ್ನು ವಿಶ್ವದ ಅತ್ಯಂತ ಹಳೆಯ ಮತ್ತು 3ನೇ ಅತಿ ದೊಡ್ಡ ಧರ್ಮವೆಂದು ಪರಿಗಣಿಸಲಾಗಿದೆ. ಇದು 1 ಶತಕೋಟಿಗೂ ಹೆಚ್ಚು ಜನರಿಗೆ ಸೇವೆ ಸಲ್ಲಿಸುತ್ತದೆ. ಹಾಗಾದರೆ ಫ್ರೆಂಡ್ಸ್, ನಾವು ನಿಮಗೆ ನೀಡಿರುವ ಈ ಮಾಹಿತಿಯು ಉಪಯೋಗವಾಗಿದ್ದಲ್ಲಿ ಹಾಗೂ ಇಷ್ಟವಾದಲ್ಲಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.